ಸ್ನೇಹಿತರೆ, ನಾವು ದಿನನಿತ್ಯ ನಮ್ಮ ಬೈಕ್ ಅಥವಾ ಕಾರಿಗೆ ಹಾಕಿಸುತ್ತಿರುವ ಪೆಟ್ರೋಲ್ ಈಗ 100ರಷ್ಟು ಶುದ್ಧ ಪೆಟ್ರೋಲ್ ಅಲ್ಲ. ವಾಸ್ತವವಾಗಿ ನಾವು ಹಣ ಪಾವತಿಸುತ್ತಿರುವುದು ಪೆಟ್ರೋಲ್ಗೆ, ಆದರೂ ನಮ್ಮ ವಾಹನದ ಟ್ಯಾಂಕ್ ಸೇರುತ್ತಿರುವುದು 80ರಷ್ಟು ಪೆಟ್ರೋಲ್ ಮತ್ತು 20ರಷ್ಟು ಎಥನಾಲ್ ಮಿಶ್ರಣ. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಮಾರಾಟವಾಗುವ ಪ್ರತಿ ಹನಿ ಪೆಟ್ರೋಲ್ ಕೂಡ E20 ಆಗಿರಬೇಕು ಎಂಬುದು ಸರ್ಕಾರದ ಕಟ್ಟುನಿಟ್ಟಿನ ಗುರಿ. ಇದು ರಾತ್ರೋರಾತ್ರಿ ತೆಗೆದುಕೊಂಡ ನಿರ್ಧಾರವಲ್ಲ. 2014ರಲ್ಲಿ ಪೆಟ್ರೋಲ್ನಲ್ಲಿ ಕೇವಲ 1.5ರಷ್ಟು ಎಥನಾಲ್ ಬೆರೆಸಲಾಗುತ್ತಿತ್ತು. ಆದರೆ ಈಗ ಅದು 20%ಕ್ಕೆ ಬಂದು ನಿಂತಿದೆ. ಇದನ್ನು ತೈಲ ಪರಿಭಾಷೆಯಲ್ಲಿ ಎಥನಾಲ್ ಬ್ಲೆಂಡಿಂಗ್ ಎಂದು ಕರೆಯುತ್ತಾರೆ. ಭಾರತ ಸರ್ಕಾರ ಈ ಹೆಜ್ಜೆ ಇಡಲು ಬಲವಾದ ಆರ್ಥಿಕ ಮತ್ತು ಭೌಗೋಳಿಕ ಕಾರಣಗಳಿವೆ. ಆದರೆ ಅದೇ ಸಮಯದಲ್ಲಿ ವಾಹನದ ಸವಾರರಲ್ಲಿ ಇದೊಂದು ದೊಡ್ಡ ಆತಂಕವನ್ನು ಸೃಷ್ಟಿಸಿದೆ. ಹಳೆಯ ವಾಹನಗಳ ಇಂಜಿನ್ ಹಾಳಾಗುತ್ತದೆ, ಮೈಲೇಜ್ ಕಡಿಮೆಯಾಗುತ್ತದೆ ಎಂಬ ದೂರುಗಳು ವ್ಯಾಪಕವಾಗಿ ಕೇಳಿಬರುತ್ತಿವೆ. ಆದರೆ E20 ಪೆಟ್ರೋಲ್ ಎಂದರೇನು? ಅದು ಹೇಗೆ ತಯಾರಾಗುತ್ತದೆ? ಅದರಿಂದ ದೇಶಕ್ಕಾಗುವ ಲಾಭವೇನು ಮತ್ತು ಜನಸಾಮಾನ್ಯರ ವಾಹನಗಳಿಗಾಗುವ ನಷ್ಟವೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಎಥನಾಲ್ ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಪೆಟ್ರೋಲ್ ಮತ್ತು ಡೀಸೆಲ್ನಂತೆ ಎಥನಾಲನ್ನು ಭೂಮಿಯ ಆಳದಿಂದ ಕಚ್ಚಾ ತೈಲದ ರೂಪದಲ್ಲಿ ತೆಗೆಯುವುದಿಲ್ಲ. ಎಥನಾಲ್ ಎಂದರೆ ಒಂದು ಜೈವಿಕ ಇಂಧನ ಇದ್ದಂತೆ. ಸರಳವಾಗಿ ಹೇಳಬೇಕೆಂದರೆ ಅದೊಂದು ಶುದ್ಧವಾದ ಮದ್ಯ. ಇದರ ತಯಾರಿಕಾ ಪ್ರಕ್ರಿಯೆ ನೇರವಾಗಿ ನಮ್ಮ ಕೃಷಿ ಭೂಮಿಯಿಂದಲೇ ಆರಂಭವಾಗುತ್ತದೆ. ಇದರ ಹಿಂದೆ ಒಂದು ಅದ್ಭುತವಾದ ಕೈಗಾರಿಕಾ ಪ್ರಕ್ರಿಯೆ ಇದೆ. ಒಂದು, ಕಚ್ಚಾ ವಸ್ತುಗಳ ಸಂಗ್ರಹ. ಭಾರತದಲ್ಲಿ ಎಥನಾಲ್ ತಯಾರಿಸಲು ಪ್ರಮುಖವಾಗಿ ಬಳಸಲಾಗುವುದು ಕಬ್ಬನ್ನು. ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬಿನ ರಸದಿಂದ ಸಕ್ಕರೆ ತಯಾರಿಸುವಾಗ ಕೊನೆಯಲ್ಲಿ ಉಳಿಯುವ ಕಪ್ಪು ಬಣ್ಣದ ಜಿಗುಟಾದ ದ್ರವವನ್ನು ಮೊಲಾಸಸ್ ಎಂದು ಕರೆಯಲಾಗುತ್ತದೆ. ಹಿಂದೆ ಇದನ್ನು ವೇಸ್ಟ್ ಎಂದು ಸುರಿಯಲಾಗುತ್ತಿತ್ತು ಅಥವಾ ಕಡಿಮೆ ಬೆಲೆಗೆ ಮಾರಲಾಗುತ್ತಿತ್ತು. ಈಗ ಅದೇ ಎಥನಾಲ್ನ ಪ್ರಮುಖ ಕಚ್ಚಾ ವಸ್ತು. ಇದರ ಜೊತೆಗೆ ಮನುಷ್ಯರು ತಿನ್ನಲು ಯೋಗ್ಯವಲ್ಲದ ಹಾಳಾದ ಅಕ್ಕಿ, ಗೋಧಿ ಮತ್ತು ಮೆಕ್ಕೆಜೋಳವನ್ನು ಕೂಡ ಎಥನಾಲ್ ತಯಾರಿಸಲು ಬಳಸಲಾಗುತ್ತದೆ. 2, ಹುದುಗಿಸುವಿಕೆ. ಈ ಕಚ್ಚಾ ವಸ್ತುಗಳನ್ನು ಬೃಹತ್ ಟ್ಯಾಂಕ್ಗಳಿಗೆ ಹಾಕಿ ಅದಕ್ಕೆ ಈಸ್ಟ್ ಎಂಬ ಸೂಕ್ಷ್ಮಾಣುಜೀವಿಗಳನ್ನು ಸೇರಿಸಲಾಗುತ್ತದೆ. ಈ ಜೀವಿಗಳು ಕಬ್ಬಿನ ಜಲ್ಲೆ ಅಥವಾ ಅಕ್ಕಿಯಲ್ಲಿರುವ ಸಕ್ಕರೆ ಅಂಶವನ್ನು ತಿಂದು ಅದನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುತ್ತದೆ. ಈ ರಾಸಾಯನಿಕ ಪ್ರಕ್ರಿಯೆಯನ್ನು ಫರ್ಮೆಂಟೇಷನ್ ಎನ್ನುತ್ತಾರೆ. 3, ಬಟ್ಟೆ ಇಳಿಸುವಿಕೆ. ಫರ್ಮೆಂಟೇಷನ್ ನಂತರ ಸಿಗುವ ದ್ರವದಲ್ಲಿ ಆಲ್ಕೋಹಾಲ್ ಜೊತೆಗೆ ನೀರಿನ ಅಂಶವೂ ಇರುತ್ತದೆ. ವಾಹನದ ಇಂಧನವಾಗಿ ಬಳಸಬೇಕಾದರೆ ಅದರಲ್ಲಿ ಒಂದು ಹನಿ ನೀರು ಇರಬಾರದು. ಅದಕ್ಕಾಗಿ ಅದನ್ನು ಬಟ್ಟಿ ಇಳಿಸುವ ಮೂಲಕ ನೀರನ್ನು ಸಂಪೂರ್ಣವಾಗಿ ಬೇರ್ಪಡಿಸಲಾಗುತ್ತದೆ. ಅಂತಿಮವಾಗಿ ಸಿಗುವ ಪಾರದರ್ಶಕ ದ್ರವವೇ ಈ ಎಥನಾಲ್. ಬ್ಲೆಂಡಿಂಗ್. ಹೀಗೆ ತಯಾರಾದ ಎಥನಾಲನ್ನು ನೇರವಾಗಿ ಪೆಟ್ರೋಲ್ ಬಂಕ್ಗೆ ಕಳುಹಿಸುವುದಿಲ್ಲ. ಬದಲಾಗಿ ತೈಲ ಕಂಪನಿಗಳ ಡಿಪೋಗಳಿಗೆ ಕಳುಹಿಸಲಾಗುತ್ತದೆ. ಅಲ್ಲಿನ ಯಂತ್ರಗಳ ಮೂಲಕ 80 ಲೀಟರ್ ಪೆಟ್ರೋಲ್ಗೆ 20 ಲೀಟರ್ ಎಥನಾಲನ್ನು ನಿಖರವಾಗಿ ಮಿಕ್ಸ್ ಮಾಡಲಾಗುತ್ತದೆ. ಇದನ್ನೇ E20 ಎನ್ನಲಾಗುತ್ತದೆ. ಆದರೆ ಕಚ್ಚಾ ತೈಲಕ್ಕೆ ಪರಿಹಾರವಾಗಿ ನಮ್ಮದೇ ದೇಶದಲ್ಲಿ ಇಂಧನ ತಯಾರಿಸಲು ಈ ಬೃಹತ್ ಯೋಜನೆಗೆ ಸರ್ಕಾರ ಇಷ್ಟೊಂದು ವೇಗ ನೀಡಲು ಕಾರಣವೇನು? ಭಾರತ ಜಗತ್ತಿನ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಮತ್ತು ಅಷ್ಟೇ ವೇಗವಾಗಿ ಇಂಧನವನ್ನು ಸುಡುವ ದೇಶ. ಆದರೆ ನಮಗೆ ಬೇಕಾದ 85ಕ್ಕೂ ಹೆಚ್ಚು ಕಚ್ಚಾ ತೈಲವನ್ನು ನಾವು ನಮ್ಮ ದೇಶದಲ್ಲಿ ಉತ್ಪಾದಿಸುವುದಿಲ್ಲ. ಅದನ್ನು ಅರಬ್ ದೇಶಗಳು, ರಷ್ಯಾ ಮತ್ತು ಅಮೆರಿಕದಿಂದ ಆಮದು ಮಾಡಿಕೊಳ್ಳುತ್ತೇವೆ. ಭಾರತ ಕೇವಲ ಪೆಟ್ರೋಲ್ ಮತ್ತು ಡೀಸೆಲ್ ತರಿಸಿಕೊಳ್ಳಲು ಪ್ರತಿ ವರ್ಷ ಖರ್ಚು ಮಾಡುವ ಹಣ ಅಂದಾಜು 12 ಲಕ್ಷ ಕೋಟಿ ರೂಪಾಯಿಗಳು. ನಮ್ಮ ದೇಶದ ಸಂಪತ್ತು ವಿದೇಶಿ ವಿನಿಮಯದ ರೂಪದಲ್ಲಿ ಬೇರೆ ದೇಶಗಳಿಗೆ ಹರಿದು ಹೋಗುತ್ತಿದೆ. ಸರ್ಕಾರ E20 ಪೆಟ್ರೋಲನ್ನು ಜಾರಿಗೆ ತಂದ ಮೇಲೆ, ಅಂದರೆ ಪೆಟ್ರೋಲ್ ಆಮದು ಮಾಡಿಕೊಳ್ಳುವ ಪ್ರಮಾಣವನ್ನು 20% ಕಡಿಮೆ ಮಾಡಿದ್ದರಿಂದ ಕಳೆದ ಕೆಲವು ವರ್ಷಗಳಲ್ಲಿ ಭಾರತ 54,000 ಕೋಟಿ ರೂಪಾಯಿಗಳು ಅಧಿಕ ಹಣವನ್ನು ಉಳಿಸಿದೆ. ಈ ಉಳಿತಾಯದ ಹಣ ವಿದೇಶಕ್ಕೆ ಹೋಗುವ ಬದಲು ನಮ್ಮ ದೇಶದ ಆರ್ಥಿಕತೆಯಲ್ಲೇ ಉಳಿಯುತ್ತಿದೆ. ಮೊದಲೆಲ್ಲ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿದಾಗ ಅವರಿಗೆ ವರ್ಷಗಟ್ಟಲೆ ಹಣ ಪಾವತಿಯಾಗುತ್ತಿರಲಿಲ್ಲ. ಏಕೆಂದರೆ ಸಕ್ಕರೆ ಬೆಲೆ ಮಾರುಕಟ್ಟೆಯಲ್ಲಿ ಕುಸಿದಾಗ ಕಾರ್ಖಾನೆಗಳು ನಷ್ಟ ಅನುಭವಿಸುತ್ತಿದ್ದವು. ಆದರೆ ಈಗ ಎಥನಾಲ್ ಮಾರಾಟದಿಂದ ಸಕ್ಕರೆ ಕಾರ್ಖಾನೆಗಳಿಗೆ ಭಾರೀ ಆದಾಯ ಬರುತ್ತಿದೆ. ಆಯಿಲ್ ಕಂಪನಿಗಳು ಎಥನಾಲ್ಗೆ ನಿಗದಿತ ಬೆಲೆಯನ್ನು ನೀಡಿ ಖರೀದಿಸುತ್ತಿವೆ. ಇದರಿಂದ ರೈತರಿಗೆ ತ್ವರಿತವಾಗಿ ಹಣ ಪಾವತಿಯಾಗುತ್ತಿದೆ ಮತ್ತು ನಮ್ಮ ಇಂಧನದ ಹಣ ನಮ್ಮ ದೇಶದ ರೈತರ ಜೇಬು ಸೇರುತ್ತಿದೆ. ಶುದ್ಧ ಪೆಟ್ರೋಲ್ ಉರಿದಾಗ ವಾಹನದ ಸೈಲೆನ್ಸರ್ನಿಂದ ಹೊರಬರುವ ಹೊಗೆಯಲ್ಲಿ ಅಪಾಯಕಾರಿ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಕಾರ್ಬನ್ಗಳು ಇರುತ್ತವೆ. ಆದರೆ ಎಥನಾಲನ್ನು ಬೆರೆಸುವುದರಿಂದ ಇಂಧನ ಇಂಜಿನ್ನೊಳಗೆ ಹೆಚ್ಚು ಪರಿಣಾಮಕಾರಿಯಾಗಿ ದಹನವಾಗುತ್ತದೆ. ವೈಜ್ಞಾನಿಕ ವರದಿಗಳ ಪ್ರಕಾರ E20 ಪೆಟ್ರೋಲ್ ಬಳಕೆಯಿಂದ ವಾಹನಗಳು ಉಗುಳುವ ಮಾಲಿನ್ಯ 20ರಿಂದ 30ರಷ್ಟು ಕಡಿಮೆಯಾಗುತ್ತದೆ. ಈ ಎಲ್ಲ ಕಾರಣಗಳಿಂದ E20 ದೇಶಕ್ಕೆ ಒಂದು ವರದಾನ. ಆದರೆ E20 ಪೆಟ್ರೋಲ್ ನಮ್ಮ ವಾಹನಗಳ ಪಾಲಿಗೆ ಸಂಪೂರ್ಣವಾಗಿ ಸುರಕ್ಷಿತವೇ ಎಂಬ ಪ್ರಶ್ನೆಗೆ ಉತ್ತರ ಖಂಡಿತವಾಗಿಯೂ ಇಲ್ಲ. ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿಸಿದ ನಿಮ್ಮ ಬೈಕ್ ಅಥವಾ ಕಾರಿನ ಇಂಜನ್ E20 ಪೆಟ್ರೋಲ್ನಿಂದ ತೊಂದರೆ ಇದೆಯೇ ಎಂದು ಕೇಳಿದರೆ ಉತ್ತರ ಹೌದು. ವಿಶೇಷವಾಗಿ ನಿಮ್ಮದು ಹಳೆಯ ವಾಹನವಾಗಿದ್ದರೆ ನೀವು ಈ 3 ಪ್ರಮುಖ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. 1, ವಾಟರ್ ಟ್ರಾಪ್ ಮತ್ತು ಫೇಸ್ ಸಪರೇಷನ್. ಎಥನಾಲ್ನ ಅತಿದೊಡ್ಡ ನೈಸರ್ಗಿಕ ಗುಣಲಕ್ಷಣವೆಂದರೆ ಅದು ಹೈಗ್ರೋಸ್ಕೋಪಿಕ್,
ಅಂದರೆ ಗಾಳಿಯಲ್ಲಿರುವ ತೇವಾಂಶ ಅಥವಾ ನೀರನ್ನು ಕಾಂತದಂತೆ ತನ್ನತ್ತ ಸೆಳೆದುಕೊಳ್ಳುವ ಗುಣ ಅದಕ್ಕಿದೆ. ನೀವು ನಿಮ್ಮ ವಾಹನದಲ್ಲಿ E20 ಪೆಟ್ರೋಲನ್ನು ತುಂಬಿಸಿ ಗಾಡಿಯನ್ನು ಬಳಸದೆ 15ರಿಂದ 20 ದಿನಗಳ ಕಾಲ ಹಾಗೆಯೇ ನಿಲ್ಲಿಸಿದರೆ ಪೆಟ್ರೋಲ್ನಲ್ಲಿರುವ ಆ ಶೇಕಡ 20ರಷ್ಟು ಎಥನಾಲ್ ವಾತಾವರಣದಲ್ಲಿರುವ ತೇವಾಂಶವನ್ನು ಹೀರಿಕೊಂಡು ನೀರಾಗಿ ಪರಿವರ್ತನೆಯಾಗಲು ಶುರುವಾಗುತ್ತದೆ. ನಮಗೆಲ್ಲ ತಿಳಿದಿರುವಂತೆ ಪೆಟ್ರೋಲ್ಗಿಂತ ನೀರು ಭಾರ. ಹಾಗಾಗಿ ಆ ನೀರು ನಿಮ್ಮ ಪೆಟ್ರೋಲ್ ಟ್ಯಾಂಕ್ನ ತಳಭಾಗಕ್ಕೆ ಹೋಗಿ ಕೂರುತ್ತದೆ. ನೀವು 20 ದಿನಗಳ ನಂತರ ಗಾಡಿ ಸ್ಟಾರ್ಟ್ ಮಾಡಿದಾಗ ಫ್ಯೂಯಲ್ ಪಂಪ್ ಪೆಟ್ರೋಲ್ ಬದಲು ಟ್ಯಾಂಕ್ ತಳದಲ್ಲಿರುವ ನೀರನ್ನು ಇಂಜಿನ್ ಒಳಗೆ ತಳ್ಳುತ್ತದೆ. ಇದರಿಂದ ಇಂಜಿನ್ ನಾಕ್ ಆಗುತ್ತದೆ, ಸ್ಟಾರ್ಟಿಂಗ್ ಟ್ರಬಲ್ ಬರುವುದು ಮತ್ತು ಒಳಗಿನ ಮೆಟಲ್ ಭಾಗಗಳು ತುಕ್ಕು ಹಿಡಿಯುವುದು ಖಂಡಿತ. 2. ರಬ್ಬರ್ ಮತ್ತು ಪ್ಲಾಸ್ಟಿಕ್ ಪಾರ್ಟ್ಗಳ ಸವೆತ. ಎಥನಾಲ್ ಒಂದು ಅತ್ಯಂತ ಕಠಿಣವಾದ ರಾಸಾಯನಿಕ ದ್ರಾವಕ. 2023ಕ್ಕಿಂತ ಹಳೆಯ ವಾಹನಗಳಲ್ಲಿ ಪೆಟ್ರೋಲನ್ನು ಟ್ಯಾಂಕ್ನಿಂದ ಇಂಜಿನ್ಗೆ ಕೊಂಡೊಯ್ಯುವ ಪೈಪ್ಗಳು ಸಾಮಾನ್ಯ ರಬ್ಬರ್ ಅಥವಾ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿವೆ. E20 ಪೆಟ್ರೋಲ್ ಸತತವಾಗಿ ಆ ಪೈಪ್ಗಳಲ್ಲಿ ಹರಿದಾಗ ಎಥನಾಲ್ ಆ ರಬ್ಬರನ್ನು ನಿಧಾನವಾಗಿ ಕರಗಿಸಲು ಶುರು ಮಾಡುತ್ತದೆ. ಇದರಿಂದ ಪೈಪ್ಗಳು ಒಡೆದು ಪೆಟ್ರೋಲ್ ಲೀಕ್ ಆಗಬಹುದು ಅಥವಾ ಕರಗಿದ ರಬ್ಬರ್ ಕಣಗಳು ಫ್ಯೂಯಲ್ ಇಂಜೆಕ್ಟನ್ನು ಬ್ಲಾಕ್ ಮಾಡಬಹುದು. 3. ಮೈಲೇಜ್ ಕಡಿಮೆಯಾಗುವುದು. ಇದು ವಾಹನ ಸವಾರರು ಪ್ರತಿದಿನ ಎದುರಿಸುತ್ತಿರುವ ಅತಿದೊಡ್ಡ ಸಮಸ್ಯೆ. ವಿಜ್ಞಾನಿಗಳ ಪ್ರಕಾರ ಶುದ್ಧ ಪೆಟ್ರೋಲ್ ಹೋಲಿಸಿದರೆ ಎಥನಾಲ್ನಲ್ಲಿ ಶೇಕಡ 30ರಷ್ಟು ಕಡಿಮೆ ಶಕ್ತಿ ಇರುತ್ತದೆ. ಭಾರತದ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ನೀಡಿರುವ ಅಧಿಕೃತ ವರದಿಯ ಪ್ರಕಾರ ಹಳೆಯ ವಾಹನಗಳಲ್ಲಿ E20 ಪೆಟ್ರೋಲ್ ಬಳಸಿದಾಗ ಶೇಕಡ 6ರಿಂದ 8ರಷ್ಟು ಮೈಲೇಜ್ ಖಂಡಿತವಾಗಿಯೂ ಕಡಿಮೆಯಾಗುತ್ತದೆ. ಅಂದರೆ ನೀವು 1 ಲೀಟರ್ ಪೆಟ್ರೋಲ್ ಹಾಕಿದರೆ ಅದರಲ್ಲಿ ಶೇಕಡ 20ರಷ್ಟು ಎಥನಾಲ್ ಇರುವುದರಿಂದ ವಾಸ್ತವವಾಗಿ ನಿಮ್ಮ ಗಾಡಿಗೆ ಸಿಗುತ್ತಿರುವುದು 92 ಅಥವಾ 93 ರೂಪಾಯಿ ಮೌಲ್ಯದ ಮೈಲೇಜ್ ಮಾತ್ರ. ಪೆಟ್ರೋಲ್ ಬೆಲೆ ಕಡಿಮೆಯಾಗಿಲ್ಲ, ಆದರೆ ಮೈಲೇಜ್ ಕಡಿಮೆಯಾಗಿದೆ. ಇದು ನೇರವಾಗಿ ಗ್ರಾಹಕರ ಜೇಬಿಗೆ ಬೀಳುತ್ತಿರುವ ಪೆಟ್ಟು. ಹಾಗಾದರೆ ಇದಕ್ಕೆ ಪರಿಹಾರವೇನು? ನಾವು ಗಾಡಿ ಓಡಿಸುವುದು ಬಿಡಬೇಕಾ ಎಂಬ ಪ್ರಶ್ನೆ ಜನರಲ್ಲಿ ಮೂಡುತ್ತದೆ. ಸರ್ಕಾರ ಮತ್ತು ಆಟೋಮೊಬೈಲ್ ಕಂಪನಿಗಳು ಈ ಸಮಸ್ಯೆ ಮುಂಚೆಯೇ ತಿಳಿದಿತ್ತು. ಅದಕ್ಕಾಗಿ ಭಾರತದಲ್ಲಿ ಏಪ್ರಿಲ್ 1, 2023 ನಂತರ ತಯಾರಾದ ಎಲ್ಲ ವಾಹನಗಳನ್ನು ವಿಶೇಷವಾಗಿ E20 ಪೆಟ್ರೋಲನ್ನು ತಡೆದುಕೊಳ್ಳುವಂತೆಯೇ ವಿನ್ಯಾಸ ಮಾಡಲಾಗಿದೆ. ಹೊಸ ವಾಹನಗಳ ಇಂಜಿನ್, ಫ್ಯೂಲ್ ಪಂಪ್ ಮತ್ತು ರಬ್ಬರ್ ಪೈಪ್ಗಳು E20 ಕಂಪ್ಲೈಂಟ್ ಆಗಿವೆ. ಅಂದರೆ ಎಥನಾಲ್ನ ಕಠಿಣತೆಯನ್ನು ತಡೆದುಕೊಳ್ಳುವ ಶಕ್ತಿ ಆ ಹೊಸ ಪಾರ್ಟ್ಗಳಿಗೆ ಇದೆ. ಹೊಸ ವಾಹನಗಳಿಗೆ ಇದರಿಂದ ದೊಡ್ಡ ಮಟ್ಟದ ತೊಂದರೆ ಇಲ್ಲ. ಆದರೆ ಹಳೆ ವಾಹನಗಳ ಮಾಲೀಕರು ಏನು ಮಾಡಬೇಕೆಂದರೆ ನಿಮ್ಮ ವಾಹನಗಳನ್ನು ತಿಂಗಳುಗಟ್ಟಲೆ ನಿಲ್ಲಿಸಬೇಡಿ. ಪೆಟ್ರೋಲ್ ಟ್ಯಾಂಕ್ನಲ್ಲಿ ಹೆಚ್ಚು ದಿನ ಇರದಂತೆ ನೋಡಿಕೊಳ್ಳಿ. ಇದರಿಂದ ನೀರು ಉತ್ಪತ್ತಿಯಾಗುವುದನ್ನು ತಡೆಯಬಹುದು ಮತ್ತು ಫ್ಯೂಯಲ್ ಲೈನ್ ಮತ್ತು ಫಿಲ್ಟರ್ಗಳನ್ನು ನಿಯಮಿತವಾಗಿ ಪರಿಶೀಲಿಸಬೇಕು. ಇದರಿಂದ ನಿಮ್ಮ ಹಳೆಯ ವಾಹನಗಳಿಗೆ ಯಾವುದೇ ರೀತಿಯ ತೊಂದರೆಯಾಗುವುದನ್ನು ತಡೆಯಬಹುದು. ಸ್ನೇಹಿತರೆ, ಭವಿಷ್ಯದಲ್ಲಿ ಭಾರತ ಕೇವಲ 20ಕ್ಕೆ ನಿಲ್ಲುವುದಿಲ್ಲ. ಬ್ರೆಜಿಲ್ನಂಥ ದೇಶಗಳಲ್ಲಿ ಈಗಲೇ ಶೇಕಡ 27ರಷ್ಟು ಎಥನಾಲ್ ಬಳಸುತ್ತಿದ್ದಾರೆ. ಅದು ಮಾತ್ರವಲ್ಲದೆ 100ರಷ್ಟು ಎಥನಾಲ್ನಲ್ಲೇ ಓಡುವ ಫ್ಲೆಕ್ಸ್ ಫ್ಯೂಯಲ್ ವಾಹನಗಳು ಅಲ್ಲಿ ಸಾಮಾನ್ಯವಾಗಿವೆ. ಭಾರತದ ರಸ್ತೆಗಳಿಗೂ ಶೀಘ್ರದಲ್ಲಿಯೇ ಅಂಥ ತಂತ್ರಜ್ಞಾನ ಕಾಲಿಡಲಿದೆ. ಆದರೆ 140 ಕೋಟಿ ಜನರಿರುವ ಭಾರತದಲ್ಲಿ ರಾತ್ರೋರಾತ್ರಿ ಎಲ್ಲರೂ ಪೆಟ್ರೋಲ್ ಗಾಡಿ ಬಿಟ್ಟು ಎಲೆಕ್ಟ್ರಿಕ್ ಗಾಡಿಗಳನ್ನು ಕೊಳ್ಳುವುದು ಅಸಾಧ್ಯ. ಈ ಮಧ್ಯಂತರ ಅವಧಿಯಲ್ಲಿ ಪರಿಸರವನ್ನು ಅತಿಯಾದ ಮಾಲಿನ್ಯದಿಂದ ರಕ್ಷಿಸಲು ಮತ್ತು ವಿದೇಶಗಳಿಗೆ ಹರಿಯುವ ನಮ್ಮ ದುಡ್ಡನ್ನು ನಮ್ಮದೇ ರೈತರಿಗೆ ತಲುಪಿಸಲು ಭಾರತ ಸರ್ಕಾರ ಕಂಡುಕೊಂಡಿರುವ ಅತ್ಯುತ್ತಮ ಆರ್ಥಿಕ ತಂತ್ರವೇ ಈ E20 ಪೆಟ್ರೋಲ್. ಹಳೆಯ ವಾಹನಗಳಿಗೆ ಇದು ಸ್ವಲ್ಪ ತೊಂದರೆದಾಯಕ ಅನಿಸುತ್ತದೆ, ಆದರೆ ದೀರ್ಘಾವಧಿಯಲ್ಲಿ ನಮ್ಮ ದೇಶದ ಆರ್ಥಿಕ ಆರೋಗ್ಯಕ್ಕೆ ಇದೊಂದು ಕಹಿ ಔಷಧಿಯಷ್ಟೇ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ವಾಹನಗಳಲ್ಲಿ E20 ಬಳಸಿದಾಗ ಮೈಲೇಜ್ ವ್ಯತ್ಯಾಸ ಕಂಡು ಬರುತ್ತದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ರೋಚಕ ಮತ್ತು ನೈಜ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.